ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ 26-27ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ಯಾವ ತಿಂಗಳವರೆಗೂ ಹಣ ಬಂದಿದೆ, ಯಾವ ತಿಂಗಳ ಹಣ ಬರಬೇಕು ಅಂತ ಹೇಳ್ತೀನಿ, ಯಾವ ಕಂತಿನ ಹಣ, ಯಾವ ತಿಂಗಳ ಹಣ ಅಂತ ಹೇಳಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ತರದ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೇ ಒಂದು ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಮೊದಲಿಗೆ 25ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ 26ನೇ ಕಂತಿನ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆಯನ್ನು ಶುರು ಮಾಡಿರುವಂತದ್ದು. ಈಗಾಗಲೇ ಕಳೆದ 7ರಿಂದ 8 ದಿನಗಳಿಂದ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 26ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಸೊ 26ನೇ ಕಂತಿನ ಹಣ ಜಮಾ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಅಂಡ್ 26ನೇ ಕಂತಿನ ಹಣ ಇನ್ನೂ ಯಾರಿಗಾದ್ರೂ ಬಂದಿಲ್ಲ, ನಿಮ್ಗೇನಾದ್ರೂ ಪೆಂಡಿಂಗ್ ಇದೆ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 26ನೇ ಕಂತಿನ ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡ್ತಾರಂತೆ. ಅಂಡ್ ಯಾರಾದ್ರೂ ನನಗೆ ಫೆಬ್ರವರಿ ತಿಂಗಳಲ್ಲಿ ಒಂದು ಕಂತಿನ ಹಣ ಬಂದೇ ಇಲ್ಲ, ನನಗೆ 25ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಅಂದ್ರೆ ಸೊ ನೀವು ಯಾರನ್ನು ತುಂಬಾ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಹೇಳಿದ್ದಾರೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ 25-26ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರಬೇಕು. ಆ ರೀತಿ ಹಣ ಪ್ರೋಸೆಸ್ ಅನ್ನ ಶುರು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. DBT ಪ್ರಕ್ರಿಯೆ ಈಗಾಗಲೇ ಶುರು ಆಗಿರೋದ್ರಿಂದ ಸೊ ನಿಮ್ಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿರಿ, ಇನ್ನೊಂದು ಇದೇ ಜಿಲ್ಲೆಯ ಫಲಾನುಭವಿಗಳ ಆಗಿರಬೇಕು ಅನ್ನುವಂಥದ್ದು ಏನಿಲ್ಲ. ನೀವು ಯಾವುದೇ ಜಿಲ್ಲೆಯ ಫಲಾನುಭವಿ ಆಗಿದ್ರು ಸಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 25-26ನೇ ಕಂತಿನ ಹಣ ಪೆಂಡಿಂಗ್ ಇದ್ರೆ ಈ ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ 25-26ನೇ ಕಂತಿನ ಹಣ ಅಂತ ಗೊತ್ತು, ಬಟ್ ಯಾವ ತಿಂಗಳ ಹಣ ಜಮಾ ಆಗ್ತಿದೆ ಅನ್ನುವಂಥದ್ದು ನಿಮ್ಗೆ ಯಾರಿಗೂ ಸಹ ಕೆಲವೊಬ್ಬರಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ನೀವು ಕಮೆಂಟ್ಸ್ ಅನ್ನ ಮಾಡ್ತಿದ್ರೆ, ಬಟ್ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಾನು ಹೇಳ್ತೀನಿ. ನೋಡಿ, 25-26ನೇ ಕಂತಿನ ಹಣ ಯಾವ ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಮಾಡಿಲ್ಲ, ಈ ಒಂದು ಹಣ ಸ್ಕಿಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸದನದಲ್ಲಿ ಒಂದಿಷ್ಟು ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಅನ್ನ ಆದ್ರೆ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಒಂದು ಅಪ್ಡೇಟ್ ಬರುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈ ರೀತಿ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಫೈಲ್ ಅನ್ನ ಕಳಿಸ್ಕೊಟ್ಟಿದ್ದೇವೆ, ಬಟ್ ಅದಕ್ಕೆ ಯಾವುದೇ ತರಹದ ರೆಸ್ಪಾನ್ಸ್ ಆದ್ರೆ ಸಿಕ್ತಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಂದೇ ಸರಿ 4,000 ಹಣ ಆದ್ರೆ ಬಿಡುಗಡೆ ಮಾಡ್ತಾರೆ, ಅದಕ್ಕೂ ಕನ್ಫರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಬಂದಿರುವಂತಹ ಹಣ ಫೆಬ್ರವರಿ ತಿಂಗಳಲ್ಲಿ 2025 ಅಕ್ಟೋಬರ್ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿರುವಂತದ್ದು. 25-26ನೇ ಕಂತಿನ ಹಣ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಸ್ಕಿಪ್ ಮಾಡಿದ್ರು ಆ ಒಂದು ಹಣ ಆದ್ರೆ ಇನ್ನೂ ಪೆಂಡಿಂಗ್ ಆದ್ರೆ ಇದೆ, ಓಕೆನಾ. ಸೊ ಈಗ 25-26ನೇ ಕಂತಿನ ಹಣ ನಿಮಗೆ ಜಮಾ ಮಾಡಿರುವಂತದ್ದು. ಅಕ್ಟೋಬರ್ ಅಂಡ್ ಹಾಗೇನು ಸಹ ನವೆಂಬರ್ ತಿಂಗಳ ಹಣ ಆದ್ರೆ ಜಮಾ ಮಾಡಿರುವಂತದ್ದು 25-26ನೇ ಕಂತಿನ ಹಣ. ಸೊ ನಿಮ್ಗೆ ಇನ್ನು ಯಾವ ಕಂತಿನ ಹಣ ಬಾಕಿ ಇದೆ ಅಂತ ಅಂದ್ರೆ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನ್ ಪೆಂಡಿಂಗ್ ಇಟ್ಕೊಂಡಿದ್ರು ಅದು, ಅದಾದ್ಮೇಲೆ ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಹಣ ಅಂಡ್ ಜನವರಿ ತಿಂಗಳ ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕು. ನೋಡಿ, 26ನೇ ಕಂತಿನ ಹಣ ಈಗಾಗಲೇ ಯಾರೆಲ್ಲ ಪಡ್ಕೊಂಡಿದ್ದಾರೆ ಇಂತಹ ಫಲಾನುಭವಿಗಳು ಆಗ್ಲೇ 27ನೇ ಕಂತಿನ ಹಣದ ಬಗ್ಗೆ ಆದ್ರೆ ಕೇಳ್ತಿದ್ದಾರೆ. ಒಂದಿಷ್ಟು ಜನ ವಿಡಿಯೋಸ್ ಅನ್ನು ಸಹ ಮಾಡಿರುವಂತದ್ದು 25, 26, 27, 28ನೇ ಕಂತಿನ ಹಣ ಈ ರೀತಿ ಜಮಾ ಆಗ್ತಿದೆಯೇ ಮತ್ತೊಂದು ಅಂತ ಹೇಳಿ. ಬಟ್ ಸದ್ಯಕ್ಕೆ ಇರುವಂತಹ ರಿಯಾಲಿಟಿಯನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಗೆ ರಿಯಾಲಿಟಿ ಪ್ರಕಾರ ನೋಡೋದಾದ್ರೆ ಈ ತಿಂಗಳಲ್ಲಿ ಒಟ್ಟಿಗೆ 4,000 ಹಣ ಜಮಾ ಮಾಡಿದ್ದಾರೆ. 25ನೇ ಕಂತಿನ ಹಣ ಒಂದ್ಸಲಿ, 26ನೇ ಕಂತಿನ ಹಣ ಒಂದ್ಸಲಿ. ಇದೆಲ್ಲಾ ಫಲಾನುಭವಿಗಳಿಗೂ ಸಹ ಸೆಟಲ್ ಆಗಿದ್ದ ಆದ್ಮೇಲೆ ಅಂದ್ರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಕಂಪ್ಲೀಟ್ ಆಗಿ 25-26ನೇ ಕಂತಿನ ಹಣ ಜಮಾ ಆಗಿದ್ದ ಆದ್ಮೇಲೆ 27ನೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಾರೆ. ಬಟ್ ಒಂದಂತೂ ನಿಜ, ಒಂದಂತೂ ಸತ್ಯ, 27ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ಜಮಾ ಮಾಡೋದಿಲ್ಲ. ಆದ್ರೆ ನಿಮ್ಗೆ ಮುಂದಿನ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 27ನೇ ಕಂತಿನ ಹಣ ಜಮಾ ಆಗುತ್ತೆ. ಆ 27ನೇ ಕಂತಿನ ಹಣ ಅಂತ ಅಂದ್ರೆ ನಿಮ್ಗೆ ಡಿಸೆಂಬರ್ ತಿಂಗಳ ಹಣ ಮಾರ್ಚ್ ಅಲ್ಲಿ ಜಮಾ ಮಾಡ್ತಾರೆ. ಈಗ ಇಫ್ ಇನ್ ಕೇಸ್ ಏನಾದ್ರೂ ಅಲ್ಲಿ ಪೆಂಡಿಂಗ್ ಇರುವಂತಹ ಹಣ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಅಂತ ಅಂದ್ರೆ ಅವಾಗ ಆ ಒಂದು 4,000 ಹಣನು ಜಮಾ ಮಾಡ್ತಾರೆ. ಬಟ್ ಗ್ಯಾರಂಟಿ ಆಗಿ ನಿಮ್ಗೆ 27ನೇ ಕಂತಿನ ಹಣ ಮುಂದಿನ ತಿಂಗಳಲ್ಲಿ ಆದ್ರೆ ಕ್ರೆಡಿಟ್ ಆಗುತ್ತೆ, ಓಕೆನಾ. ಸದ್ಯಕ್ಕೆ 26ನೇ ಕಂತಿನ ಹಣದವರೆಗೂ ಹಣ ಅಷ್ಟೇ ಬಿಡುಗಡೆ ಆಗಿರೋದು. ಬೇರೆಯವರು ಹೇಳ್ಬೋದು 6,000, 8,000 ಅಂತ ಹೇಳಿ. ಆ ರೀತಿ ಏನು ಬರೋದಿಲ್ಲ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನ ತಗೊಳ್ಳುತ್ತೆ. ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸಹ ಇರುತ್ತೆ, ಓಕೆನಾ. ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ 25-26ನೇ ಕಂತಿನ ಹಣ 2 ತಿಂಗಳ ಹಣ ಬಂದಿದೆಯಾ, ಇಲ್ಲ ಅಂತಂದ್ರೆ ಕೇವಲ 25ನೇ ಕಂತಿನ ಹಣ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿದೆಯಾ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ
ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್